ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಪಟ್ಟಂತ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಇದ್ದೀನಪ್ಪ ಅಂದಾಗ ಡಿಸ್ಕಸ್ ಮಾಡ್ಕೊತ ಹೋಗ್ತಾ ಇರ್ತೀನಿ. ಈಗಾಗಲೇ ಸಾಕಷ್ಟು ಕ್ವಶನ್ ಉತ್ತರಗಳನ್ನ ಬಿಡಿಸಿದ್ದೀನಿ. ಇವತ್ತ ಒಂದಿಷ್ಟು ಚಾಪ್ಟರ್ ಯಾವ್ದಪ್ಪ ಅಂತಂದಾಗ ನಂಬರ್ ಸೀರೀಸ್ ಮೇಲೆ ಸಾಕಷ್ಟು ಬಾರಿ ಕ್ವಶನ್ಸ್ ಕತ್ತಿರ್ತಾನೆ. ಹಾಗಾದ್ರೆ ಆ ಪ್ರಶ್ನೆಗಳು ಯಾವ ತರ ಇದಾವೆ, ಆ ಪ್ರಶ್ನೆಗಳನ್ನ ನಾವು ಯಾವ ತರ ಬಿಡಿಸ್ಕೋಬೇಕು ಅಂತೇಳಿ ಇಲ್ಲಿ ನಾವು ಈ ವಿಡಿಯೋನ ಹೇಳ್ತಾ ನೋಡ್ಬೋದು. ಬರ್ರಿ, ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳ ಒಳಗಡೆ ಚಾಪ್ಟರ್ ಯಾವ್ದಪ್ಪ ಅಂತಂದಾಗ ನಂಬರ್ ಸೀರೀಸ್ ಅಂತ ಕರಿತೇವೆ, ಸಂಖ್ಯಾ ಸರಣಿ. ಈ ಸಂಖ್ಯಾ ಸರಣಿ ಮೇಲೆ ಪ್ರಮುಖ ಒಂದು 20 ಪ್ರಶ್ನೆಗಳಿದಾವ. ಈ 20 ಬಹುಆಯ್ಕೆ ಪ್ರಶ್ನೆಗಳನ್ನ ನಾವು ಬಿಡಿಸ್ಕೋಬೇಕು ಅಂತೇಳಿ ನೀವು ಇಲ್ಲಿ ನೋಡ್ಕೊತ ಬರ್ರಿ. ಫಸ್ಟ್ ಅದನ್ನೆಲ್ಲ ಚಾನಲ್ ನೋಡ್ತಿದ್ರಪ್ಪ ಅಂದಾಗ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ಮಾಡುವಂತ ಎಲ್ಲಾ ಕ್ವಶನ್ಸ್ ನಿಮ್ಗೆ ಏನಾಗ್ತಪ್ಪ ಅಂದಾಗ ಸರಿಯಲ್ ಆಗಿ ಸಿಗ್ತಾವೆ. ಹಾಗಾದ್ರೆ ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಪ್ರಶ್ನೆ ಈ ತರ ಇದೆ: ಕೆಳಗಿನ ಸಂಖ್ಯಾ ಸರಣಿಯನ್ನ ಪೂರ್ಣಗೊಳಿಸಿದೆ ಅಂತೇಳಿ ಇಲ್ಲಿ ಕ್ವಶನ್ಸ್ ಕೊಟ್ಟಿದ್ದಾರೆ. ಸಂಖ್ಯೆ 2 ಇದ್ದಿದ್ದು ಏನಾಗಿದೆಪ್ಪ ಅಂತಂದಾಗ 4 ಆಗಿದೆ, 4 ಇದ್ದಿದ್ದು 8 ಆಗಿದೆ, 8 ಇದ್ದಿದ್ದು 16 ಆಗಿದೆ, 16 ಇದ್ದಿದ್ದು 32 ಆಗಿದೆ. ನೆಕ್ಸ್ಟ್ ಬರ್ಬೇಕಾದಂತ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನಿಮಗ ಇಲ್ಲಿ ಬಹಳ ಸಿಂಪಲ್ ಇದೆ ಪ್ರಶ್ನೆ ಇದು. ಹಾಗಾದ್ರೆ ಈ ಕ್ವಶನ್ಸ್ ನಾವು ಸಿಂಪಲ್ ಆಗಿ ಆನ್ಸರ್ ಮಾಡ್ಕೋಬಹುದು. ಸರ್ 2 2 4 ಆಗಿದೆ, 4 2 8 ಆಗಿದೆ, 8 2 16, 16 32. ನೆಕ್ಸ್ಟ್ ಈಗ 32 2 ಎಷ್ಟಪ್ಪ ಅಂತಂದಾಗ 64 ಅಂತ ಕರಿತೇವೆ. ಹೀಗಾಗಿ ಆಪ್ಷನ್ಸ್ ಬಿ ಏನಕ್ಕೆ ಇರುತ್ತಪ್ಪ ಅಂತಂದಾಗ ಇದಕ್ಕ ಸರಿ ಉತ್ತರ ಆಗ್ತದೆ. ಓಕೆ, ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಸಿಂಪಲ್ ಪ್ರಶ್ನೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ಬಂದಾಗ ಪ್ರಶ್ನೆ ಈ ತರ ಇದೆ: ಮುಂದಿನ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಕ್ವಶನ್ಸ್ ನ ಕೊಟ್ಟ. ಸರ್ 5 ಇದ್ದಿದ್ದು ಎಷ್ಟಾಗಿದೆ ನೋಡ್ರಿ, ಅದು 10 ಆಗಿದೆ. 5 ಇದ್ದಿದ್ದು 10 ಆಗಿದೆ, 10 ಇದ್ದಿದ್ದು 17 ಆಗಿದೆ, 17 ಇದ್ದಿದ್ದು 26 ಆಗಿದೆ, 26 ಇದ್ದಿದ್ದು 37 ಆಗಿದೆ. ಹಾಗಾದ್ರೆ ಇಲ್ಲಿ ಏನ ನೆಕ್ಸ್ಟ್ ಬರ್ಬೇಕಾದಂತ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟ, ಹೌದಾ? ಹಾಗಾದ್ರೆ ಮುಂದಿನ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಕ್ವಶನ್ಸ್ ನ ಕೊಟ್ಟಾಗ ಇಲ್ಲಿ ಸಂಖ್ಯೆಗಳು ನೋಡ್ರಿ, 5 ಇದ್ದಿದ್ದು 10 ಆಗಿದೆ ಅಂದ್ರೆ 5 ಜಾಸ್ತಿ ಆಗೋದು, 10 ಇದ್ದಿದ್ದು 17 ಆಗಿದೆ ಅಂದ್ರೆ 7 ಜಾಸ್ತಿ ಆಯ್ತು, 17 ಇದ್ದಿದ್ದು 26 ಆಗ್ಯದಪ್ಪ ಅಂತಂದಾಗ ಎಷ್ಟು ಜಾಸ್ತಿ ಆಯ್ತು ನೋಡ್ರಿ, 9 ಜಾಸ್ತಿ ಆಯ್ತು. ಈ ತರ ನೀವು ಜಾಸ್ತಿ ಮಾಡ್ಕೊತಾದ್ರೂ ಹೋಗ್ರಿ. ಅಥವಾ ಇದಕ್ಕ ಇನ್ನೊಂದು ನಮಗೆ ಹಿಂಟ್ ಸಿಗ್ತದ, ಏನಪ್ಪಾ ಅಂತ ನೋಡ್ಕೊತ ಬಂದಾಗ ಕ್ರಮಾನುಗತ ವರ್ಗ ಸಂಖ್ಯೆಗಳ ನಮ್ಗೆ ಗೊತ್ತಿರ್ಬೇಕು. ಕ್ರಮಾನುಗತ ವರ್ಗ ಸಂಖ್ಯೆಗಳಂದ್ರೆ 2ರ ವರ್ಗ ಎಷ್ಟಪ್ಪ ಅಂತಂದಾಗ 4, ಆ 4ಕ್ಕೆ 1 ಪ್ಲಸ್ ಮಾಡ್ಯಾರ 5 ಆಗ್ಯದ. ನೆಕ್ಸ್ಟ್ ಕ್ರಮಾನುಗತ ವರ್ಗ ಸಂಖ್ಯೆ 2ರ ವರ್ಗ ಆದ್ರೆ 3 ವರ್ಗ, 3 ವರ್ಗ ಎಷ್ಟು 9, ಅದಕ್ಕೆ 1 ಪ್ಲಸ್ ಮಾಡ್ಯಾರ 10 ಆಗ್ಯದ. 4ರ ವರ್ಗ ಎಷ್ಟಪ್ಪ ಅಂತ 16, 16ಕ್ಕೆ 1 ಪ್ಲಸ್ ಮಾಡ್ಯಾರ 17 ಆಗ್ಯದ. 5ರ ವರ್ಗ 25, 25ಕ್ಕೆ 1 ಪ್ಲಸ್ ಮಾಡ್ಯಾರ 26 ಆಗ್ಯದ. ನೆಕ್ಸ್ಟ್ 6ರ ವರ್ಗ 36, 36ಕ್ಕೆ 1 ಪ್ಲಸ್ ಮಾಡ್ಯಾರ ಅದು 37 ಆಗ್ಯದ. ನೆಕ್ಸ್ಟ್ 6ರಾಗನ 7, 7ರ ವರ್ಗ ಎಷ್ಟಪ್ಪ ಅಂದ್ರೆ 49, 49ಕ್ಕೆ 1 ಪ್ಲಸ್ ಹೆಚ್ಚಿಗೆ ಮಾಡಬೇಕು. ಮಾಡಿದಾಗ ಎಷ್ಟು ಬರ್ತದಪ್ಪ ಅಂದಾಗ 50 ಬರ್ತದ. ಆಪ್ಷನ್ ಸಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಓಕೆ, ಈ ತರ ನೀವು ಕೂಡಿಸಾದ್ರೂ ಮಾಡ್ರಿ ಅಥವಾ ಈ ತರ ವರ್ಗ ಸಂಖ್ಯೆಗಳನ್ನ ಪ್ಲಸ್ 1 ಮಾಡ್ರಿ, ಆನ್ಸರ್ ಸೇಮ್ ಬರ್ತದೆ. ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದಾಗ ಪ್ರಶ್ನೆ ಸಂಖ್ಯೆ 3: ಬಿಟ್ಟು ಹೋದ ಸಂಖ್ಯೆ ಯಾವುದು ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ನ ಕೊಟ್ಟ. ಸರ್ ಇಲ್ಲಿ 12 ಇದ್ದಿದ್ದು 15 ಆಗ್ಯದ, 15 ಇದ್ದಿದ್ದು 19 ಆಗ್ಯದ, 19 ಇದ್ದಿದ್ದು 24 ಆಗ್ಯದ, 24 ಇದ್ದಿದ್ದು 30 ಆಗ್ಯದ. ನೆಕ್ಸ್ಟ್ ಬಿಟ್ಟು ಹೋದ ಸಂಖ್ಯೆ ಯಾವುದು ಅಂತೇಳಿ ನಾವು ಇಲ್ಲಿ ಕಂಡುಹಿಡಿಬೇಕಾಗ್ಯದ. ಯಾವ ಸಂಖ್ಯೆ ಬಿಟ್ಟು ಹೋಗಿದೆ, ಸರಿಯಾಗಿ ಇದನ್ನ ಅಬ್ಸರ್ವ್ ಮಾಡಿದಾಗ ಯಾವುದು ಸರಿ ಉತ್ತರ ಆಗ್ತದ? ಆನ್ಸರ್ ಮಾಡ್ರಿ. ನಾನು ಸಂಖ್ಯೆಗಳು ನೋಡ್ರಿ, 12 ಇದ್ದಿದ್ದು 15 ಆಗ್ಯದಪ್ಪ ಅಂದಾಗ ಸಣ್ಣ ಸಣ್ಣ ನಂಬರ್ಗಳಿದ್ದವಪ್ಪ ಅಂದ್ರೆ ಎಡಿಷನ್ ಆಗಿರ್ತಾವ. ಒಂದ್ಸಲ ಅವನ್ನ ಚೆಕ್ ಮಾಡ್ಕೊಂಡ್ ಬರ್ಬೇಕು. 12 ಇದ್ದಿದ್ದು 15 ಆಗ್ಯದಪ್ಪ ಅಂತಂದಾಗ ಎಷ್ಟು ಜಾಸ್ತಿ ಆಯ್ತು? ಇಲ್ಲಿ 3 ಜಾಸ್ತಿ ಆಯ್ತು. 12 ಇದ್ದು 15 ಆಗ್ಯದ 3 ಜಾಸ್ತಿ ಆಯ್ತು. 15 ಇದ್ದು 19 ಆಗ್ಯದಂದ್ರ 4 ಜಾಸ್ತಿ ಆಯ್ತು. 19 ಇದ್ದು 24 ಆಗ್ಯದ ಅಂದ್ರೆ 20 ಮ್ಯಾಗಿನ 4 ಅಂದ್ರೆ 5 ಜಾಸ್ತಿ ಆಯ್ತು. 5 ಅಂದ್ರೆ 3, 4, 5. ನೆಕ್ಸ್ಟ್ 24 ಇದ್ದು 30 ಆಗ್ಯದಂದ್ರೆ 6 ಜಾಸ್ತಿ ಆಯ್ತು. ಅಂದ್ರೆ ನೆಕ್ಸ್ಟ್ ಈಗ ಏನಾಗಬೇಕು? 7 ಜಾಸ್ತಿ ಆಗ್ಬೇಕು. ಹಾಗಾದ್ರೆ 30ಕ್ಕೆ 7 ಜಾಸ್ತಿ ಆದ್ರೆ ಇಲ್ಲಿ ಎಷ್ಟು ಬರ್ಬೇಕಾಗ್ತದೆ ಸಂಖ್ಯೆ? 37 ಬರ್ಬೇಕಾಗ್ತದ. ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ. 37 ಸರಿ ಉತ್ತರ ಆಗ್ತದೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಪ್ರಶ್ನೆ ಈ ತರ ಇದೆ: ಪ್ರಶ್ನೆ ಸಂಖ್ಯೆ 4: ಸರಣಿಯನ್ನ ಪೂರ್ಣಗೊಳಿಸಿದೆ ಅಂತ ಕ್ವಶನ್ಸ್ ನ ಕೊಟ್ಟ. ಸರ್ 3 ಇದ್ದಿದ್ದು 9 ಆಗ್ಯದ, 9 ಇದ್ದಿದ್ದು 27 ಆಗ್ಯದ, 27 ಇದ್ದಿದ್ದು 81 ಆಗ್ಯದ. ಅಂದ್ರೆ ನೆಕ್ಸ್ಟ್ ಬರ್ಬೇಕಾದಂತ ಸಂಖ್ಯೆ ಯಾವುದು? ಇವೆಲ್ಲ ಸಂಖ್ಯೆಗಳು ನೋಡಿದಾಗ ಸರ್ ಇವೆಲ್ಲ ಎಂತ ಸಂಖ್ಯೆಗಳಪ್ಪ ಅಂತಂದಾಗ 3 × 3, 3 3 9,
9 27, 27 ಮೂರ್ಲೆ 81 ಆಗ್ಯದ. ಹಾಗಾದ್ರೆ ಇಂಟು 3 ಆಗ್ಯಾವಲ್ಲ, ಈಗ 81 ಇಂಟು 3 ಮಾಡ್ಬೇಕು. 3 3, 3 ಎಂಟ್ಲೆ ಎಷ್ಟಪ್ಪ ಅಂದ್ರೆ 24, 243 ಬರ್ಬೇಕು. 243 ಬರುವಂತ ಸಂಖ್ಯೆ ಎಲ್ಲಿದೆಪ್ಪ ಅಂತೇಳಿ ನಾವು ನೋಡ್ಕೊಂಡು ಬಂದಾಗ ಆಪ್ಷನ್ಸ್ ಎ ಒಳಗಡೆ ಇದು ಏನಾಗ್ತದಪ್ಪ ಅಂತಂದಾಗ ಕಂಡು ಬರ್ತದೆ. ಹೀಗಾಗಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದಾಗ 243. ಕ್ಲಿಯರ್? ಓಕೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತೇಳಿ ನೋಡ್ಕೊಂಡು ಬಂದಾಗ ಪ್ರಶ್ನೆ ಸಂಖ್ಯೆ 5. ಸರಣಿಯಲ್ಲಿನ ಮುಂದಿನ ಸಂಖ್ಯೆಯನ್ನು ಗುರುತಿಸ್ರಿ ಅಂತ ಪ್ರಶ್ನೆ ಕೊಟ್ಟಣ. 100 ಇದ್ದಿದ್ದು 90 ಆಗ್ಯದ, 90 ಇದ್ದಿದ್ದು 81 ಆಗ್ಯದ, 81 ಇದ್ದಿದ್ದು 73 ಆಗ್ಯದ. ಹಾಗಾದ್ರೆ ನೆಕ್ಸ್ಟ್ ಬರ್ಬೇಕಾದಂತ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೊಟ್ಟ. ಹಾಗಾದ್ರೆ ಯಾವುದು ಸರಿ ಉತ್ತರ ಆಗ್ತದೆ ಅಂತ ನೋಡ್ಕೊಂಡು ಬಂದಾಗ ಇಲ್ಲಿ 100 ಇದ್ದು 90 ಆಗ್ಯದ, ಅಂದ್ರೆ ಕಡಿಮೆ ಹಾಕೋದು ಬಂದು 100 ಇದ್ದಿದ್ದು 90 ಆಗ್ಯದಪ್ಪ ಅಂತಂದಾಗ ಇಲ್ಲಿ ಎಷ್ಟು ಕಡಿಮೆ ಆಯ್ತು? 10 ಕಡಿಮೆ ಆಯ್ತು. ನೆಕ್ಸ್ಟ್ 90 ಇದ್ದಿದ್ದು 81 ಆಗ್ಯದಪ್ಪ ಅಂತಂದಾಗ ಇಲ್ಲಿ 9 ಕಡಿಮೆ ಆಗ್ತದೆ. ಹೌದಾ? 81 ಇದ್ದಿದ್ದು 73 ಆಗ್ಯದಪ್ಪ ಅಂತಂದಾಗ ಎಷ್ಟಾಗ್ತದೆ? 7 1 8. ಹಾಗಾದ್ರೆ 8 ಕಡಿಮೆ ಆಗ್ತದೆ. ಹೌದಾ? 8 ಕಡಿಮೆ ಆಗ್ತದೆ. ಹಾಗಾದ್ರೆ ನೀವು 9 10 9 8 ಕಡಿಮೆ ಆಗ್ಯದಂದ್ರೆ ನೆಕ್ಸ್ಟ್ ಈಗ ನಾವೇನ್ ಮಾಡೋದು? ಈಗ 7 ಕಡಿಮೆ ಮಾಡ್ಬೇಕು. 7 ಕಡಿಮೆ ಮಾಡ್ರಿ ಎಷ್ಟಕ್ಕ? 73ಕ್ಕ ನಾವು 7 ಕಡಿಮೆ ಮಾಡ್ರಿ. 73 ಒಳಗಡೆ ಏನ್ ಮಾಡ್ಬೇಕು? ಈಗ 7ನ್ನ ಮೈನಸ್ ಮಾಡಿದಾಗ ಈ ಕಡೆ 3 ಮ್ಯಾಗಿಂದ 3 ತೆಗೆದ್ಬಿಟ್ರೆ ಎಷ್ಟಾಗ್ತದಪ್ಪ ಅಂತ ಅಂದಾಗ 66 ಆಗ್ತದೆ. ಹೌದಾ? ಇಲ್ಲಿ 73 ಒಳಗೆ 3 ತೆಗಿರಿ ಮತ್ 4 ತೆಗೆದಾಗ ಎಷ್ಟಪ್ಪ ಅಂದ್ರೆ 66 ಆಗ್ತದೆ. ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ, 66. ಕ್ಲಿಯರ್? ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊಂಡು ಬಂದಾಗ ಪ್ರಶ್ನೆ ಸಂಖ್ಯೆ 6 ಈ ತರ ಇದೆ. ಮುಂದಿನ ಪದ ಈ ಸಂಖ್ಯೆಗಳು ನೋಡಿದ ತಕ್ಷಣ ಆನ್ಸರ್ ಹಾಕಿಬಿಡುವುದೆಲ್ಲರೂ. ಯಾಕಪ್ಪ ಅಂದಾಗ ಇವೆಲ್ಲ ಗಣ ಸಂಖ್ಯೆಗಳಾಗಿರ್ತವೆ. 1ರ ಗಣ 1, 2ರ ಗಣ 8, 3ರ ಗಣ 27, 4ರ ಗಣ 64, 5ರ ಗಣ 125, 6ರ ಗಣ 216. ಇದು ಸಿಂಪಲ್ ಪ್ರಶ್ನೆ ಇದೆ, ಇದಕ್ಕೆ ಆನ್ಸರ್ ಹಾಕಬಹುದು. ಆಪ್ಷನ್ಸ್ ಬಿ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7 ಏನಿದೆಯಪ್ಪ ಅಂತ ನೋಡ್ಕೊಂಡು ಬಂದಾಗ ಕೆಳಗಿನ ಸರಣಿಯಲ್ಲಿ ತಪ್ಪು ಸಂಖ್ಯೆಯನ್ನ ಗುರುತಿಸಿ. ಇದರಲ್ಲಿ ಯಾವ್ದು ಸಂಖ್ಯೆ ತಪ್ಪಾಗಿದೆ ಅಂತ ಹೇಳಿ ಗುರುತಿಸ್ರಿ ಅಂತ ಪ್ರಶ್ನೆ ಕೊಟ್ಟಾನ. 3 ಇದ್ದಿದ್ದು 5 ಆಗ್ಯದಪ್ಪ ಅಂತಂದಾಗ ಏನಾಗಿದೆ? ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ? 2 ಜಾಸ್ತಿ ಆಯ್ತು. 5 ಇದ್ದಿದ್ದು 9 ಆಗ್ಯದಪ್ಪ ಅಂದಾಗ 4 ಜಾಸ್ತಿ ಆಯ್ತು. 9 ಇದ್ದಿದ್ದು 11 ಆಗ್ಯದ ಅಂದ್ರೆ ಮತ್ತೆ ಇಲ್ಲಿ 2 ಜಾಸ್ತಿ ಆಯ್ತು. 11 ಇದ್ದಿದ್ದು 14 ಆಗ್ಯದಪ್ಪ ಅಂತಂದಾಗ ಎಷ್ಟು ಜಾಸ್ತಿ ಆಯ್ತು? ಇಲ್ಲಿ ಕೇವಲ 3 ಜಾಸ್ತಿ ಆಗ್ಬಿಟ್ಟು. ಬಟ್ 4 ಜಾಸ್ತಿ ಆಗ್ಬೇಕಾಗಿತ್ತು. 4 ಜಾಸ್ತಿ ಆಗಿತ್ತಪ್ಪ ಅಂದ್ರೆ 15 ಇರಬೇಕಾಗಿತ್ತು. ಇಲ್ಲಿ 14 ಬಂದ್ಬಿಟ್ಟು ಒಂದ್ ವೇಳೆ ಇಲ್ಲಿ 15 ಇತ್ತಪ್ಪ ಅಂದಾಗ ನೆಕ್ಸ್ಟ್ ಇದು 2 ಜಾಸ್ತಿ ಆಗ್ತಿತ್ತು. ಇದು ಏನಾಗ್ತಿತ್ತು? 4 ಜಾಸ್ತಿ ಆಗ್ತಿತ್ತು. 2 4 2 4 ಹೋಗ್ತಿತ್ತು. ಬಟ್ ಇಲ್ಲಿ 3 ಜಾಸ್ತಿ ಆಗತೈತಿ. ಹಾಗಾದ್ರೆ ತಪ್ಪಾದ ಸಂಖ್ಯೆ ಯಾವ್ದಪ್ಪ ಅಂದಾಗ ಈ 14. 15 ಇರೋದು ಬರ್ಲಿ 14 ಕೊಟ್ಟಿದ್ದಾನೆ. ಹೀಗಾಗಿ ತಪ್ಪಾದ ಸಂಖ್ಯೆ ಯಾವ್ದಪ್ಪ ಅಂದಾಗ 14. ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತಿದ್ದ. ಕ್ಲಿಯರ್? ಈ ತರ ಪ್ರಶ್ನೆಗಳು ಬಹಳ ಸಿಂಪಲ್ ಇರ್ತಿರ್ತಾವೆ. ಈ ಕ್ವೆಶನ್ಸ್ ಗಳನ್ನ ನಾವು ಈ ತರ ಬಿಡಿಸ್ಕೊತಾ ಬರ್ಬೇಕು. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ಹೇಳಿ ನೋಡ್ಕೊಂಡು ಬಂದಾಗ ಪ್ರಶ್ನೆ ಸಂಖ್ಯೆ 8. ಬಿಟ್ಟು ಹೋದ ಸಂಖ್ಯೆಯನ್ನು ತುಂಬಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಇಲ್ಲಿ 2 3 5 7 11. ನೆಕ್ಸ್ಟ್ ಇಲ್ಲಿ ಬರ್ಬೇಕಾದಂತ ಸಂಖ್ಯೆ ಯಾವುದು ಅಂತ ಹೇಳಿ ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ಹಾಗಾದ್ರೆ ಯಾವ್ದು ಸಂಖ್ಯೆ ಬರ್ತದಪ್ಪ ಅಂತ ಹೇಳಿ ನೋಡ್ಕೊಂಡಾಗ ಇವೆಲ್ಲ ಇಂಥ ಸಂಖ್ಯೆಗಳು ಅಬ್ಸರ್ವ್ ಮಾಡಿದಾಗ ಸರ್ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಹೌದಾ? ಅವಿಭಾಜ್ಯ ಸಂಖ್ಯೆಗಳು. 2 ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ, 2 3, 3 5, 5 7, 7 11, 11 ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂದಾಗ 13. ಹೀಗಾಗಿ ಸರಿಯಾದ ಉತ್ತರ ಏನಪ್ಪ ಅಂತಂದಾಗ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 9. ಸರಣಿಯ ಮುಂದಿನ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೊಟ್ಟಾನ. ಇದ್ರ ಒಳಗಡೆ ಮುಂದಿನ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡಿಯಬೇಕಾಗಿತ್ತಪ್ಪ ಅಂದಾಗ ಸರಿ ಇವೆಲ್ಲ ಎಂತ ಸಂಖ್ಯೆಗಳನ್ನ ಅಬ್ಸರ್ವ್ ಮಾಡ್ರಿ. 4 9 25 49 ಈ ಸಂಖ್ಯೆಗಳು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತದೆ ಇವೆಲ್ಲ ವರ್ಗ ಸಂಖ್ಯೆಗಳು. ಇದು 2ರ ವರ್ಗ ಸರ್, ಇದು 2ರ ವರ್ಗ, ಇದು 3ರ ವರ್ಗ, ಇದು 5ರ ವರ್ಗ, ಇದು 7ರ ವರ್ಗ, ನೆಕ್ಸ್ಟ್ 11ರ ವರ್ಗ ಕೊಟ್ಟಾನ. ಇವೆಲ್ಲ ಎಂತ ಸಂಖ್ಯೆಗಳು? ಅವಿಭಾಜ್ಯ ಸಂಖ್ಯೆಗಳು. ಹಾಗಾದ್ರೆ 11 ಆದ್ಮೇಲೆ ನೆಕ್ಸ್ಟ್ ಈಗ 13 ಕೂಡ ಅವಿಭಾಜ್ಯ ಸಂಖ್ಯೆ. 13 ವರ್ಗ ಎಷ್ಟಪ್ಪ ಅಂತಂದಾಗ 169. ಹಾಗಾಗಿ ಸರಿಯಾದ ಉತ್ತರ ಎಷ್ಟಪ್ಪ ಅಂತಂದಾಗ 169. ನೀವು ರೈಟ್ ಆನ್ಸರ್ ನ ಹಾಕಿ ಬರ್ಬೇಕಾಗ್ತದ. ಈ ತರ ಎಲ್ಲಾ ಪ್ರಶ್ನೆಗಳು ನಿಮಗ ಇಂಟ್ರೆಸ್ಟ್ ಅನಿಸ್ತಿದ್ದಪ್ಪ ಅಂದಾಗ ತಿಳಿತಾ ಇದ್ದಪ್ಪ ಅಂತಂದಾಗ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಾಕಷ್ಟು ಲೈವ್ ಕ್ಲಾಸಸ್ ಗಳನ್ನ ಹೇಳಕ್ ಹೋದೆ. ಬಟ್ ಅಲ್ಲಿ ಲೈವ್ ಕ್ಲಾಸಸ್ಗೆ ಜಾಸ್ತಿ ಜನರು ಏನಾಗ್ತಾ ಇದ್ದಪ್ಪ ಅಂದಾಗ ಜಾಯಿನ್ ಆಗ್ತಾ ಇರ್ತಿಲ್ಲ. ಅದಕ್ಕೋಸ್ಕರ ನಾನು ರೆಕಾರ್ಡ್ ಮಾಡಿನೇ ಅಪ್ಲೋಡ್ ನ ಮಾಡಾಕ್ತೀನಿ.
ಈ ಸರಣಿಯನ್ನ ಪೂರ್ಣಗೊಳಿಸಿದೆ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. 6, 12, 21 ಡ್ಯಾಶ್ ಕೊಟ್ಟಿದ್ದಾನೆ ಇಲ್ಲಿ. ನೆಕ್ಸ್ಟ್ 48 ಇದೆ. ಹಾಗಾದ್ರೆ ಇಲ್ಲಿ ಬರ್ಬೇಕಾದಂತ ಸಂಖ್ಯೆ ಯಾವುದಾಗಿತ್ತು ಅಂತೇಳಿ ನಾವು ಇಲ್ಲಿ ನೋಡ್ಕೊತ ಬಂದಾಗ ಯಾವ ಸಂಖ್ಯೆ ಇಲ್ಲಿ ಬರ್ತದೆ? 6, 12, 21. ಈ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ನಾವು ನೋಡ್ಕೊತ ಬಂದಾಗ ಏನಾಗಿದಪ್ಪ ಅಂತಂದಾಗ ಇಲ್ಲಿ ನೋಡ್ರಿ, ಇಲ್ಲಿ 3 ಇದೆ. ಹೌದಾ? ಸಂಖ್ಯೆಗಳನ್ನ ನೋಡ್ರಿ, 6 ಇದ್ದಿದ್ದು ಎಷ್ಟಾಗ್ಯದಪ್ಪ? ಇಲ್ಲಿ 12 ಆಗಿದೆ. 6 ಇದ್ದಿದ್ದು ಎಷ್ಟಾಗ್ಯದ? ಇಲ್ಲಿ 12 ಆಗಿದೆ. ಅಂದ್ರೆ 6 ಜಾಸ್ತಿ ಆಯ್ತು. 12 ಇದ್ದಿದ್ದು 21 ಆಗ್ಯದಪ್ಪ ಅಂತಂದಾಗ 12ಕ್ಕ ಒಂದು 8 ಸೇರಿಸಿದ್ರೆ 20, ಮ್ಯಾಗಿಂದ 1 ಅಂದ್ರೆ 9 ಜಾಸ್ತಿ ಆಯ್ತು. ಹಾಗಾದ್ರೆ ಇದು 6, 9. ನೆಕ್ಸ್ಟ್ ನಾನು ಸುಮ್ಮನೆ ಏನ್ ಮಾಡ್ತೀನಪ್ಪ ಅಂತ 12 ಹಾಕೋತೀನಿ. ಯಾಕೆ 12 ಹಾಕೋತೀನಪ್ಪ ಅಂದಾಗ 3 ಬಗ್ಗೆ 3 1 3 3 2 6 3 9 3 4 12. ಹಾಗಾದ್ರೆ 21ಕ್ಕ ನಾವು 12 ಸೇರಿಸ್ತೀವಿ. 21ಕ್ಕ 12 ಸೇರಿಸಿದಾಗ ಎಷ್ಟಾಗ್ತದೆ ನೋಡ್ರಿ? 2 1 3 2 1 3 33 ಆಗ್ತದೆ. ಹಾಗಾದ್ರೆ 21ಕ್ಕೆ 12 ಸೇರಿಸಿದಾಗ 33. ಇಲ್ಲಿ ಸಂಖ್ಯೆ 33 ಇತ್ತಪ್ಪ ಅಂದ್ರೆ ಕರೆಕ್ಟ್ ಆಗ್ತದೆ ನೋಡ್ರಿ. 21ಕ್ಕ 12 ಸೇರಿಸಿದಾಗ ಇಲ್ಲಿ 33 ಆಗ್ತದೆ. ನೆಕ್ಸ್ಟ್ ಇಲ್ಲಿ 15 ಮ್ಯಾಚ್ ಆಗ್ತೈತಿ ನೋಡ್ರಿ. ನಾವು 33ಕ್ಕ ನಾವ್ ಏನ್ ಮಾಡಬೇಕಪ್ಪ ಅಂತಂದಾಗ 15 ಸೇರಿಸಿದಾಗ 15 ಸೇರಿಸಿದಾಗ ಅದು ಮುಂದೆ ಮ್ಯಾಚ್ ಆಗ್ತೈತೆ ಇಲ್ಲಿ ಚೆಕ್ ಮಾಡಿ ನೋಡ್ಬೇಕು. 12 3 ಇಲ್ಲೇ 15. ಓಕೆ, ಈ ತರ ಸಂಖ್ಯೆಗಳನ್ನ ಏನ್ ಮಾಡ್ತೀನಪ್ಪ ಅಂತಂದಾಗ ಮ್ಯಾಚ್ ಮಾಡಿದಾಗ ಅವು ಮುಂದೆ ಮ್ಯಾಚ್ ಆಗ್ಬೇಕು. ಹೌದಾ? ಹಾಗಾದ್ರೆ 21 12 ಸೇರಿಸಿದಾಗ ಎಷ್ಟಾಗ್ತದಪ್ಪ ಅಂದ್ರೆ 33 ಆಗ್ತದೆ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಏನಾಗ್ತದಪ್ಪ ಅಂತಂದಾಗ ಉತ್ತರ ಆಗ್ತದೆ. ಓಕೆ, ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಾಗಿದೆಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸಂಖ್ಯೆ ಏನಾದ್ರೂ ಅಪ್ಪಿತಪ್ಪಿ 33 ಇತ್ತಪ್ಪ ಅಂತ ಮುಂದೆ ಏನಾಗಬೇಕು? 15 ಸೇರಿಸಬೇಕು. 33 5 3 8 ಸಾರಿ ಇಲ್ಲಿ 33 15 5 3 ಎಷ್ಟಪ್ಪ? 8 3 1 4 48 ಮುಂದಿನ ಕೂಡ ಅದು ಮ್ಯಾಚ್ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 11 ಏನಿದೆಪ್ಪ ಅಂದಾಗ ಮುಂದಿನ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕೊಟ್ಟಾನ. 2 ಇದ್ದಿದ್ದು 5 ಆಗ್ಯದ. 5 ಇದ್ದಿದ್ದು ಏನಾಗಿದಪ್ಪ ಅಂದಾಗ 11 ಆಗ್ಯದ. 11 ಇದ್ದಿದ್ದು 23, 23 ಇದ್ದಿದ್ದು 47 ಆಗಿರ್ತದ. ಈ ಸಂಖ್ಯೆ ಏನಾಗಿದೆಪ್ಪ ಅಂತಂದಾಗ ಮಲ್ಟಿಪ್ಷನ್ಸ್ ಆಗಿದಾವ. ಯಾವ ತರ ಮಲ್ಟಿಪ್ಷನ್ಸ್ ಆಗ್ಯಾವ ನೋಡ್ರಿ? 2 2 4 4 ಪ್ಲಸ್ 1 ಆಗ್ಯದ 5 ಆಗ್ಯದ. 5 2 10 10 1 ಪ್ಲಸ್ ಮಾಡಿದ 11 ಆಗ್ಯದ. 11 22 22 ಪ್ಲಸ್ 1 ಮಾಡ್ಯಾರ 23 ಆಗ್ಯದ. 23 46 46 1 ಪ್ಲಸ್ ಮಾಡ್ಯಾರ 47 ಆಗ್ಯದ. ಹಾಗಾದ್ರೆ 47 ಇಂಟು ಆಡ್ ಮಾಡ್ಬೇಕು. ಈಗ 47 ಆಡ್ಲಿ ಎಷ್ಟಪ್ಪ ಅಂತಂದ್ರೆ 7 14 94 ಆಗ್ತದೆ. 4 8 1 94 ಪ್ಲಸ್ 1 ಮಾಡಿದಾಗ 95 ಆಗ್ತದೆ. ಹೀಗಾಗಿ ಸರಿಯಾದ ಉತ್ತರ ಏನಪ್ಪ ಅಂದಾಗ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಓಕೆ, 95. ಇನ್ನ ಪ್ರಶ್ನೆ ಸಂಖ್ಯೆ ನೆಕ್ಸ್ಟ್ 12 ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಓಕೆ ಈ ತರ ಇದೆ. 40 30 22 16. ನೆಕ್ಸ್ಟ್ ಇಲ್ಲಿ ಬರ್ಬೇಕಾದಂತ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದಾನ. ಏನಾಗಿದಪ್ಪ ಅಂತ ಹೇಳಿ ನೋಡಿದಾಗ ಸಂಖ್ಯೆಗಳ ವ್ಯತ್ಯಾಸ 40 ಇದ್ದಿದ್ದು 10 30 ಆಗ್ಯದ ಅಂದ್ರೆ 10 ಕಡಿಮೆ ಆಗ್ಯದ. 30 ಇದ್ದಿದ್ದು 22 ಆಗ್ಯದ ಅಂದ್ರೆ 8 ಕಡಿಮೆ ಆಗ್ಯದ. ನೆಕ್ಸ್ಟ್ 22 ಇದ್ದಿದ್ದು 16 ಆಗ್ಯದಪ್ಪ ಅಂತಂದಾಗ ಇಲ್ಲಿ ಎಷ್ಟು? ಇಲ್ಲಿ 4 ಅಂದ್ರೆ 20 ಆಯ್ತು. ಮ್ಯಾಗಿಂದು 2 ಅಂದ್ರೆ 6 ಕಡಿಮೆ ಆಯ್ತು. ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು? ಈಗ 4 ಕಡಿಮೆ ಮಾಡ್ಬೇಕು. 4 ಕಡಿಮೆ ಮಾಡೋ 16ಕ್ಕೆ 4 ಕಡಿಮೆ ಮಾಡಿದಾಗ ಎಷ್ಟಾಗ್ತದಪ್ಪ ಅಂತಂದಾಗ 12 ಆಗ್ತದೆ. ಹೌದಾ? ಹಾಗಾದ್ರೆ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರೆ 12. ಮುಂದೆ 12ಕ್ಕೆ 2 ಕಡಿಮೆ ಮಾಡ್ರಿ ಎಷ್ಟಾಗ್ತದೆ? 10 ಆಗ್ತದೆ. ಅದು ಮ್ಯಾಚ್ ಆಗ್ತದೆ. ಕ್ಲಿಯರ್? ನೆಕ್ಸ್ಟ್ ಪ್ರಶ್ನೆ ಏನಿತ್ತಪ್ಪ ಅಂತ ನೋಡ್ಕೊಂಡು ಬಂದಾಗ ಪ್ರಶ್ನೆ ಈ ತರ ಇದೆ. ಪ್ರಶ್ನೆ ಸಂಖ್ಯೆ 13 ಮುಂದಿನ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. 1 2 6 24 120. ಹಾಗಾದ್ರೆ ನೆಕ್ಸ್ಟ್ ಬರ್ಬೇಕಾದಂತ ಸಂಖ್ಯೆ ಯಾವುದು? ಈ ಸಂಖ್ಯೆಗಳನ್ನ ಅಬ್ಸರ್ವ್ ಮಾಡಿದಾಗ ಇವೆಲ್ಲ ಎಂತ ಸಂಖ್ಯೆಗಳು? ಯಾವ ಸಂಖ್ಯೆಗಳು? 1 ಇದ್ದಿದೆ 2 ಆಗ್ಯದಪ್ಪ ಅಂತಂದಾಗ ಸಣ್ಣ ನಂಬರ್ ಆಗಿದೆ ಅಂತೇಳಿ ನಾವು ಚೆಕ್ ಮಾಡ್ತೇವೆ. ಹಾಗಾದ್ರೆ 1 2 2 ಮಲ್ಟಿಪ್ಷನ್ಸ್ ಆಗಿದಾವ ನೋಡಿ. 1 ಇಂಟು 2 1 2 2 2 3 6 6 4 24 24 120 ಅಂದ್ರೆ 2 3 4 5 ಮಲ್ಟಿಪ್ಷನ್ಸ್ ಆಗಿದೆ. ನೆಕ್ಸ್ಟ್ 6 ಮಲ್ಟಿಪ್ಷನ್ಸ್ ಆಗಬೇಕು. ಹಾಗಾದ್ರೆ 120 ಇಂಟು 6 12 ಎಷ್ಟಪ್ಪ ಅಂದ್ರೆ 72. ಇದು 0 ಇದೆ 0 ಅಂದ್ರೆ 720. ಹಾಗಾದ್ರೆ ಇಲ್ಲಿ ಬರ್ಬೇಕಾದಂತ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದಾಗ
720 ಅಂತ ಹೇಳ್ತೇವೆ. ಆಪ್ಷನ್ಸ್ ಬಿ ಇದಕ್ಕ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 14. ಸರಣಿಯನ್ನ ಪೂರ್ಣಗೊಳಿಸ್ರಿ ಅಂತ ಕ್ವಶನ್ಸ್ ಕೊಟ್ಟರು. 120 ಇದ್ದಿದ್ದು 99 ಆಗ್ಯದ. 99 ಇದ್ದಿದ್ದು ಏನಾಗಿದೆಪ್ಪ ಅಂತಂದಾಗ 80 ಆಗ್ಯದ. ಹಾಗಾದ್ರೆ ಏನಾಗಿದಪ್ಪ ಅಂತ ಬಂದಾಗ ಸಂಖ್ಯೆಗಳು 120 ಇದ್ದಿದ್ದು 120 ಆಗ್ಯದಪ್ಪ ಅಂತಂದಾಗ 11 ವರ್ಗ 120 121 ಬಂದು ಮೈನಸ್ ಮಾಡಿದ್ರೆ 120 ಆಯ್ತು. ನೆಕ್ಸ್ಟ್ 10 ವರ್ಗ ಎಷ್ಟು 100 ಬಂದು ಮೈನಸ್ ಮಾಡಿದ್ರೆ 98. ನೆಕ್ಸ್ಟ್ 9 ವರ್ಗ 81 ಬಂದು ಮೈನಸ್ ಮಾಡಿದ್ರೆ 80. ನೆಕ್ಸ್ಟ್ 9 ಆದ್ಮೇಲೆ 8 ವರ್ಗ 64 ಬಂದು ಮೈನಸ್ ಮಾಡಿದ್ರೆ. ನೆಕ್ಸ್ಟ್ 48 ಐತೆ. 7 ವರ್ಗ 49 ಬಂದು ಮೈನಸ್. ನೆಕ್ಸ್ಟ್ 6 ವರ್ಗ 36 ಬಂದು ಮೈನಸ್ ಮಾಡಿದ್ರೆ ಎಷ್ಟು ಬಂದಾಗ 35 ಬರ್ತದೆ. ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಓಕೆ, ಇನ್ನ ಪ್ರಶ್ನೆ ಸಂಖ್ಯೆ 15. 0, 6, 24, 60, 120 ಐತಿ. ಹಾಗಾದ್ರೆ ಇಲ್ಲಿ ಬರ್ಬೇಕಾದಂತ ಸಂಖ್ಯೆ ಏನು ಅಂತ ನೋಡ್ಬೋದು. ಹಾಗಾದ್ರೆ ಯಾವುದು ಇಲ್ಲಿ ನೆಕ್ಸ್ಟ್ ಬರ್ಬೇಕಾದಂತ ಸಂಖ್ಯೆ ಅಂತ ನೋಡ್ಕೊತ ಬಂದಾಗ 0 ಆಗಿದೆ. 0 ಇದ್ದು ಒಮ್ಮೆ 6 ಆಗದಪ್ಪ ಅಂತ ಏನಾಗಿರ್ಬೋದು ಅಂತ ನೋಡಿದಾಗ 1 ಕ್ಯೂಬ್ 1 ಕ್ಯೂಬ್ ಅಂತ ಹೇಳ್ತೈತಿ. 1 ಕ್ಯೂಬ್ ಎಷ್ಟು 1 ಅದ್ರ ಒಳಗಡೆ 1 ಮೈನಸ್ ಮಾಡಿಬಿಟ್ರೆ 0 ಆಗುತ್ತೆ. ನೆಕ್ಸ್ಟ್ 2 ಕ್ಯೂಬ್ ಎಷ್ಟಪ್ಪ ಅಂದಾಗ 8. ಹೌದಾ, 2 ಕ್ಯೂಬ್ ಎಷ್ಟು 8. 8ರಾಗ ಇಲ್ಲಿ ಎಷ್ಟನ್ನ ಮೈನಸ್ ಮಾಡಿರಿ 2. 2 ಮೈನಸ್ ಮಾಡಿದಾಗ 8ರಾಗ 2 ಕಳೆದ್ರೆ ಎಷ್ಟಪ್ಪ ಅಂತಂದಾಗ 6. ನೆಕ್ಸ್ಟ್ 3 ಕ್ಯೂಬ್ ಎಷ್ಟಪ್ಪ ಅಂದಾಗ 27. 27ರಾಗ ಮೈನಸ್ 3 ಮಾಡಿರಿ 24 ಆಗ್ತದೆ. 4 ಕ್ಯೂಬ್ ಎಷ್ಟಪ್ಪ ಅಂತಂದಾಗ 64. 64ರಾಗ ಅದೇ 4 ಅಂತ ತೆಗೆದ್ರೆ 60 ಆಯ್ತು. 5 ಕ್ಯೂಬ್ ಎಷ್ಟಪ್ಪ ಅಂದ್ರೆ 125. 125ರಾಗ 5 ತೆಗೆದ್ರೆ ಎಷ್ಟಪ್ಪ ಅಂತಂದಾಗ 120 ಆಯ್ತು. ನೆಕ್ಸ್ಟ್ ಈಗ 6 ಕ್ಯೂಬ್ ಎಷ್ಟಪ್ಪ ಅಂದಾಗ 216. 216ರಾಗ 6 ತೆಗಿರಿ ಎಷ್ಟಪ್ಪ ಅಂತಂದಾಗ 210 ಆಗ್ತದೆ. ಹೌದಾ, 210 ಇದಕ್ಕೆ ಸರಿ ಉತ್ತರ ಆಗ್ತದೆ. ಹೀಗಾಗಿ ಸರಿಯಾದ ಉತ್ತರ ಏನಪ್ಪಾ ಅಂತಂದಾಗ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂತಂದಾಗ ಸರಿ ಉತ್ತರ ಆಗ್ತದೆ. ಓಕೆ, ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ಹೇಳಿ ನೋಡ್ಕೊಂಡು ಬಂದಾಗ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏನಿದೆಯಪ್ಪ ಅಂತಂದಾಗ 16. ಮಿಶ್ರ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಿ ಕ್ವಶನ್ಸ್ ಕೊಟ್ಟಿದ್ದಾನೆ. ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನೀವು ಸಾಧ್ಯ ಆದಷ್ಟು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಏನ್ ಮಾಡ್ತಿರ್ಬೇಕಪ್ಪ ಅಂತಂದಾಗ ಕ್ಲಾಸ್ ಆನ್ಸರ್ಸ್ ಗಳನ್ನ ಮಾಡ್ತಿರ್ಬೇಕು. ಈ ಮಿಶ್ರ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಕೊಟ್ಟಿದ್ದೀನಿ. 2 ಇದೆ. ನೆಕ್ಸ್ಟ್ ಏನಾಗಿದೆಪ್ಪ ಅಂತಂತ 3, 5, 6, 8, 9 ಆಗಿದೆ. ಈ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಏನಾಗಿದೆ ಅಂತ ನೋಡಿ. 2 ಇದ್ದಿದ್ದು 3 ಆಗ್ಯದಪ್ಪ ಅಂತಂದಾಗ 1 ಜಾಸ್ತಿ ಆಯ್ತು. 3 ಇದ್ದಿದ್ದು 5 ಆಗ್ಯದ ಅಂದ್ರೆ 2 ಜಾಸ್ತಿ. 5 ಇದ್ದಿದ್ದು 6 ಆಗ್ಯದ ಮತ್ತೆ 1 ಜಾಸ್ತಿ. 6 ಇದ್ದಿದ್ದು 8 ಆಗ್ಯದ ಅಂದ್ರೆ 2 ಜಾಸ್ತಿ. 8 ಇದ್ದಿದ್ದು 9 ಆಗ್ಯದ ಅಂದ್ರೆ 1 ಜಾಸ್ತಿ. ನೆಕ್ಸ್ಟ್ ಈಗ 2 ಜಾಸ್ತಿ ಆಗುತ್ತೆ. 9ಕ್ಕೆ 2 ಜಾಸ್ತಿ ಮಾಡಿದಾಗ ಎಷ್ಟು 11 ಬರ್ತದೆ. ಹಾಗಾದ್ರೆ 11 ಆಪ್ಷನ್ಸ್ ಆಗೈತೆ. ಆಪ್ಷನ್ಸ್ ಬಿ ಏನಾಗ್ತದೆ ಅನ್ನೋದಕ್ಕೆ ಸರಿ ಉತ್ತರ. ಇನ್ನ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 17 ಏನಾಗಿದೆಯಪ್ಪ ಅಂತ ಹೇಳಿ ನಾವು ನೋಡ್ಕೊಂಡು ಬಂದಾಗ ಬಿಟ್ಟು ಹೋದ ಸಂಖ್ಯೆಯನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ಕೊಟ್ಟಾರ. 10 ಇದ್ದಿದ್ದು 100, 100 ಇದ್ದಿದ್ದು 200, 200 ಇದ್ದಿದ್ದು 310 ಆಗಿದೆ. ಇನ್ನ ನೆಕ್ಸ್ಟ್ ಬರ್ಬೇಕಾದಂತ ಸಂಖ್ಯೆ ಯಾವುದು? ಇಲ್ಲಿ ಸಂಖ್ಯೆ ಏನಾಗಿದೆಯಪ್ಪ ಅಂತ ನೋಡ್ಕೊಂಡು ಬಂದಾಗ ಸರಿಯಾಗಿ ಅಬ್ಸರ್ವ್ ಮಾಡಿ. 10 ಇದ್ದಿದ್ದು 100 ಆಗ್ಯದ ಅಂದ್ರೆ 90 ಜಾಸ್ತಿ ಆಯ್ತು ಅಂದ್ರೆ 10 ವರ್ಗ 100 ಅಂತ ಅನ್ಬೋದು. ಈ 100 ವರ್ಗ 10,000 ಆಗ್ತದೆ ಅದು. ಬಟ್ ಇಲ್ಲಿ 200 ಐತಿ. ಹೀಗಾಗಿ ಇಲ್ಲಿ 90 ಜಾಸ್ತಿ ಆಯ್ತು. 100 ಇದ್ದು 200 ಆಗ್ಯದ ಅಂದ್ರೆ 100 ಜಾಸ್ತಿ ಆಯ್ತು. 90 100 ಜಾಸ್ತಿ ಆಯ್ತು. ಹೌದಾ? ಇನ್ನು ನೆಕ್ಸ್ಟ್ 200 110 ಜಾಸ್ತಿ ಆಯ್ತು. ಹೌದಾ? 110 ಜಾಸ್ತಿ ಅಂದ್ರೆ 310 ಆಯ್ತು. ಈಗ ನೆಕ್ಸ್ಟ್ ಈಗ ನಾವು 10 ಜಾಸ್ತಿ ಹಾಕೋತೀವಿ 120 ಜಾಸ್ತಿ ಆಗುತ್ತೆ. ಅಂದ್ರೆ 310ಕ್ಕೆ 120 ಜಾಸ್ತಿ ಆಯ್ತಂದ್ರೆ 430 ಆಗ್ತದೆ. ಹೌದಾ? 430 ಆಪ್ಷನ್ಸ್ ಡಿ ಆಗೈತಿ. ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದಾಗ ಪ್ರಶ್ನೆ ಸಂಖ್ಯೆ 18. ಸರಣಿಯನ್ನ ಪೂರ್ಣಗೊಳಿಸ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾನ. 2 ಇದ್ದಿದ್ದು 15 ಆಗ್ಯದ. 15 ಇದ್ದಿದ್ದು 41, 41 ಇದ್ದಿದ್ದು 80 ಆಗ್ಯದ. ಹಾಗಾದ್ರೆ ನೆಕ್ಸ್ಟ್ ಬರ್ಬೇಕಾದಂತ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾನ. ಹೌದಾ?
ಯಾವ್ದು ಸರಿ ಉತ್ತರ ಆಗ್ತದ ಅಂತ ನೋಡ್ಕೊತ ಬಂದಾಗ ಡಿಫ್ರೆನ್ಸ್ ನಾನು ನೋಡ್ರಿ, ಡಿಫ್ರೆನ್ಸ್ ಎಷ್ಟಾಗ್ಯದಪ್ಪ ಅಂತಂದ್ರೆ 2 ಇದ್ದಿದ್ದು 15 ಆಗಿದೆ. 15 ಅಂದ್ರೆ 13 ಜಾಸ್ತಿ ಆಯ್ತು. 15 ಇದ್ದಿದ್ದು 41 ಆಗ್ಯದ ಅಂದ್ರೆ 26 ಜಾಸ್ತಿ ಆಗ್ತದ. 26 ಇದ್ದಿದ್ದು 41 ಇದ್ದಿದ್ದು 80 ಆಗ್ಯದಪ್ಪ ಅಂತಂದ್ರೆ 39. ಅಂದ್ರೆ ಇವು 13 ಟೇಬಲ್ 13 13 17 26 13 54 ಅಂದ್ರೆ 80ಕ್ಕ 52 ಜಾಸ್ತಿ ಹೆಚ್ಚಿಗೆ ಆಗ್ಬೇಕು. ಈಗ 2ಕ್ಕೆ 2 8 ಎಷ್ಟಪ್ಪ ಅಂದ್ರೆ 13 132. ಆಪ್ಷನ್ ಡಿ ಏನಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. 2. ಇನ್ನ ಪ್ರಶ್ನೆ ಸಂಖ್ಯೆ 19. 19ನೇ ಪ್ರಶ್ನೆ ಸಂಖ್ಯೆ ಏನಿದೆಪ್ಪ ಅಂತ ನೋಡ್ಕೊಂಡಾಗ ಮುಂದಿನ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ. 6 ಇದ್ದಿದ್ದು 13, 13 ಇದ್ದಿದ್ದು 28, 28 ಇದ್ದಿದ್ದು 59 ಆಗಿರ್ತಂದ್ರೆ ನೆಕ್ಸ್ಟ್ ನಂಬರ್ ಯಾವುದು ಅಂತ ಹೇಳಿ ಕ್ವಶನ್ಸ್ ನ ಕೊಟ್ಟ. ಹಾಗಾದ್ರೆ ಯಾವುದು ಆನ್ಸರ್ ಹಾಕ್ಬೇಕು? ಈಗ ಅನುಕ್ರಮ ಸಂಖ್ಯೆಗಳು ಇಲ್ಲಿ ನೋಡ್ಕೊತ ಬಂದಾಗ ಏನಾಗಿದೆಯಪ್ಪ ಅಂತ ನೋಡಿದಾಗ 6 2 12, 6 2 ಎಷ್ಟು ಇಂಟು 2 ಪ್ಲಸ್ 1, 6 2 12, 12ಕ್ಕೆ 1 ಕೂಡಿಸಿದಾಗ 13 ಆಯ್ತು. 13 26, 26ಕ್ಕೆ 2 ಕೂಡಿಸಿದ್ರಿ 28 ಆಯ್ತು. 28 ಎಷ್ಟಪ್ಪ ಅಂತಂದ್ರೆ 56, 56ಕ್ಕೆ 3 ಕೂಡಿಸಿದಾಗ 59 ಆಯ್ತು. ಈ ನೆಕ್ಸ್ಟ್ 59 ಇಂಟು 2 ಮಾಡ್ಬೇಕು. 9 ಎಷ್ಟಪ್ಪ ಅಂತ 18, 2 5 ಎಷ್ಟಪ್ಪ ಅಂತಂದ್ರೆ 10, 10 1 11. ಹೌದಾ? ಈಗ ಎಲ್ಲಕ್ಕೂ ಏನೇನ್ ಜಾಸ್ತಿ ಮಾಡಿದನೋ 1 ಜಾಸ್ತಿ ಮಾಡಿದೇವಿ, 2 ಜಾಸ್ತಿ ಮಾಡಿದೇವಿ, 3 ಮಾಡಿದೇವಿ. ಇನ್ನು ನೆಕ್ಸ್ಟ್ 4 ಜಾಸ್ತಿ ಮಾಡ್ಬೇಕು. 118ಕ್ಕೆ 4 ಕೂಡಿಸಿದಾಗ 122 ಆಗ್ತದ. ಆಪ್ಷನ್ಸ್ ಬಿ ಏನಾಗ್ತದೆ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟೆ. 7, 26, 63, 124. ಈ ಸಂಖ್ಯೆಗಳು ನೋಡಿದ ತಕ್ಷಣ ಗೊತ್ತಾಗುತ್ತದೆ ಇದು ಏನಪ್ಪಾ ಅಂತ ಗಣ ಸಂಖ್ಯೆಗಳು ಮತ್ತು ಮೈನಸ್ ಆಗಿದಾಗುತ್ತೆ. 2ರ ಗಣ ಎಷ್ಟಪ್ಪ ಅಂದ್ರೆ 8, 8ಕ್ಕೆ 1 ಮೈನಸ್ ಮಾಡಿದಾಗ 7 ಆಯ್ತು. 3ರ ಗಣ 27, 27ಕ್ಕೆ 1 ಮೈನಸ್ ಮಾಡಿದಾಗ 26. 4ರ ಗಣ 64, 64ಕ್ಕೆ 1 ಮೈನಸ್ ಮಾಡಿದ್ರೆ 63 ಆಯ್ತು. 5ರ ಗಣ 125, 125ಕ್ಕೆ 1 ಮೈನಸ್ ಮಾಡಿದ್ರೆ 124. ನೆಕ್ಸ್ಟ್ 6ರ ಗಣ, 6ರ ಗಣ ಎಷ್ಟಪ್ಪ ಅಂತಂದಾಗ 216, 216ಕ್ಕೆ 1 ಮೈನಸ್ ಮಾಡ್ರಿ 215 ಆಗ್ತದ. ಸರಿಯಾದ ಉತ್ತರ ಆಪ್ಷನ್ ಎ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಓಕೆ, ಇಷ್ಟು ಏನ್ ಮಾಡ್ತದಪ್ಪ ಅಂತಂದಾಗ ನಿಮ್ಗ ಈ ಎಕ್ಸಾಮ್ಸ್ ನಲ್ಲಿ ಮೆಂಟಲ್ ಅಬಿಲಿಟಿಗೆ ಸಂಬಂಧಪಟ್ಟಂತ ಪ್ರಮುಖ 20 ಪ್ರಶ್ನೆಗಳನ್ನ ಏನ್ ಮಾಡಿದೀನಿ ಅಂದಾಗ ಡಿಸ್ಕಸ್ ಮಾಡಿದೀನಿ. ಇನ್ನ ಏನ್ ಮಾಡ್ಬೇಕಪ್ಪ ಅಂತಂದಾಗ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ಏನಾಗ್ತದಪ್ಪ ಅಂತಂದಾಗ ನಿಮ್ಗೆ ನೇರವಾಗಿನೇ ಸಿಗುತ್ತಿರ್ತವು. ಎಲ್ಲಾ ತರ ಚಾಪ್ಟರ್ ಗಳ ಮೇಲೆ 20, 30 ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಿರ್ತೀನಿ. ಎಲ್ಲೋ ಪ್ಲೇ ಲಿಸ್ಟ್ ಒಳಗಡೆ ನೀವು ಸಿಗಲಾಗ ಸಿಗ್ತವೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು.